ದತ್ತಾತ್ರೇಯಾಯ ನಮಃ. ನೋಡಿ, ಧನುಸ್ಸು ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳ ಮಾಸದಲ್ಲಿ ಒಂದು ವಿಶೇಷವಾದಂತಹ ಯೋಗ ಏರ್ಪಡ್ತಾ ಇದೆ. ಅದು ಗುರು ಶುಕ್ರ ಸಮಸಪ್ತಮ ಯೋಗ. ಗುರು ಸಪ್ತಮದಲ್ಲಿ ಮುಂದುವರಿತಾ ಇದ್ದರೆ ಶುಕ್ರ ಲಗ್ನಕ್ಕೆ ಅಂದರೆ ಧನುಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ನೋಡಿ, ಗುರು ವಕ್ರಿಯಾಗಿ ಕರ್ಕ ರಾಶಿಯಿಂದ ಮಿಥುನ ರಾಶಿಗೆ ಡಿಸೆಂಬರ್ 5ನೇ ತಾರೀಕು ಬಂದಾಗ ವಿವಾಹ ಯೋಗ, ಧನಪುತ್ರ ಲಾಭ, ಪ್ರವಾಸ ಲಾಭವನ್ನು ಖಂಡಿತವಾಗಿಯೂ ಗುರು ಕೊಡ್ತಾನೆ. ಖಂಡಿತವಾಗಿಯೂ ಈ ಕೆಲಸಗಳು, ಇದರಲ್ಲಿ ಒಂದಷ್ಟು ಬೆಳವಣಿಗೆಯನ್ನು ನೀವು ಖಂಡಿತವಾಗಿಯೂ ನೋಡಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಶುಕ್ರ ಕೂಡ ನಿಮ್ಮದೇ ರಾಶಿಯಲ್ಲಿ ಮುಂದುವರಿಯುವುದರಿಂದ ಒಳ್ಳೆಯ ಲಾಭವನ್ನು ನೀವು ಖಂಡಿತವಾಗಿಯೂ ಹೊಂದುತ್ತೀರಾ. ಇನ್ನು ಸೂರ್ಯ ಒಂದು ವ್ಯಯಸ್ಥಾನ ಮತ್ತು ಲಗ್ನ ಸ್ಥಾನದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಫಲವನ್ನು ಕೊಡೋದಿಲ್ಲ. ಯಾಕೆಂದರೆ ಆದಿತ್ಯ ಅಂತಂದರೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯದಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಮಾಡ್ಬೋದು. ಅದರ ಜೊತೆಗೆ ನೋಡಿ, ರವಿಯಿಂದ ನೀವು ಪರಾಜಯ ಅಂತ ಅನ್ನೋ ಶಬ್ದವನ್ನು ತೋರಿಸ್ತಾರೆ. ಅಂತಂದರೆ ಯಾವುದೇ ವಿಷಯದಲ್ಲಿ ಒಂದು ವಾದ ವಿವಾದ ಆಯಿತು ಅಂತಂದರೆ ಅಲ್ಲಿ ನಿಮ್ಮ ಒಂದು ಹಿಡಿತ ಕಡಿಮೆ ಆಗುವಂತಹ ಸಾಧ್ಯತೆ, ನ್ಯಾಯಾಲಯ ಇರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು. ಇದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ. ಕುಜ ಕೂಡ ನಿಮಗೆ ಅನುಕೂಲಕರನಾಗಿಲ್ಲ, ಶತ್ರುತ್ವವನ್ನು ನಿರ್ಮಾಣ ಮಾಡ್ತಾನೆ ಕುಜ. ನೋಡಿ, ಪಂಚಮಾಧಿಪತಿಯಾಗಿದ್ದಾನೆ ಮತ್ತು ವ್ಯಯಾಧಿಪತಿಯಾಗಿರುವಂಥ ಕುಜ ಲಗ್ನದಲ್ಲಿ ಬರ್ತಾನೆ. ಸೊ ಅನಾವಶ್ಯಕವಾದಂಥ ತೊಂದರೆಗಳನ್ನು ಉಂಟು ಮಾಡಿ ಬೇಡವಾದಂಥ ವಿಷಯದಲ್ಲಿ ತಲೆಯನ್ನು ಹಾಕಿಬಿಟ್ಟು ನಿಮಗೆ ಶತ್ರುತ್ವವನ್ನು ಕೊಡ್ತಾನೆ. ಬುಧ ಒಳ್ಳೆಯ ಫಲವನ್ನು ಕೊಡ್ತಾನೆ. ಶುಕ್ರ ಕೂಡ ಆಗಲೇ ಹೇಳಿದ್ನಲ್ಲ, ಸುಖ ಪ್ರಾಪ್ತಿಯ ಯೋಗವನ್ನು ಕೊಡ್ತಾನೆ ಅಂಥೇಳಿ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಶನಿಯ ಪ್ರಭಾವದಿಂದ, ಶನಿ ಅಷ್ಟಾಗಿ ವಿಶೇಷವಾಗಿ, ಯಾಕೆಂದರೆ ಚತುರ್ಥದಲ್ಲಿರೋದರಿಂದ ದಶಮದ ಮೇಲೆ ದೃಷ್ಟಿ ಕೊಡ್ತಾನೆ ಶನಿ. ಒಂದು ಧನಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿದ್ದಾನೆ ಶನಿ. ತೃತೀಯದಲ್ಲಿ ರಾಹು ಇದ್ದಾನೆ, ಗೊತ್ತಾಯ್ತಾ? ಸೊ ಲಾಭದಲ್ಲಿ ಏರಿಳಿತವನ್ನು ಶನಿ ಪ್ರಭಾವದಿಂದ ಆಗುವಂಥ ಸಾಧ್ಯತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ನೀವು ಖಂಡಿತವಾಗಿಯೂ ಉದ್ಯೋಗ ಇರ್ಬೋದು ಅಥವಾ ವ್ಯಾಪಾರ ಇರ್ಬೋದು, ಅಲ್ಲಿ ನಷ್ಟವನ್ನು ಅನುಭವಿಸ್ತೀರಾ. ಅದರ ಕಡೆಗೆ ವಿಶೇಷವಾದಂಥ ಗಮನವನ್ನು ವಹಿಸಿ. ಆದರೆ ರಾಹು ಈ ಗೋಚರದಲ್ಲಿ ತೃತೀಯನಾಗಿದ್ದಾಗ ಶುಭ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಈಗ ನಾನೇನು ಹೇಳಿದೆ, ಶನಿ ಏನು ನಷ್ಟವನ್ನು ಮಾಡ್ತಾನಲ್ಲ, ಆ ನಷ್ಟವನ್ನು ಸ್ವಲ್ಪ ರಾಹು ತಡೆ ಹಿಡಿತಾನೆ. ರಾಹು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ, ಗೊತ್ತಾಯ್ತಾ? ಪಾಪಗ್ರಹ ಆದರೂ ಕೂಡ, ಗೊತ್ತಾಯ್ತಾ? ಆದರೆ ಕೇತು ಸ್ವಲ್ಪ ಒಳ್ಳೆಯ ಫಲವನ್ನು ಕೊಡೋದಿಲ್ಲ, ಭಾಗ್ಯಸ್ಥಾನದಲ್ಲಿರುವಂಥ ಕೇತು. ಆಗಲೇ ನಾನು ಹೇಳಿದ್ನಲ್ಲ, ವಿಶೇಷವಾಗಿ ಒಂದು ಕುಜ ಪ್ರಭಾವ ಮತ್ತು ಕೇತು ಪ್ರಭಾವ ಈ ಒಂದು ಮಾಸದಲ್ಲಿ ನಿಮ್ಮ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಈ ಒಂದು ವಿಷಯದಲ್ಲಿ ಲಕ್ಷ್ಯದಲ್ಲಿರಲಿ. ಅದರ ಜೊತೆಗೆ ರವಿ ಪರಾಜಯವನ್ನು ಕೂಡ ತೋರಿಸ್ತಾ ಇದ್ದಾನೆ. ಇದೇ ವಿಷಯದ ಮೇಲೆ ವಿಶೇಷವಾಗಿ ಕಾನ್ಸಂಟ್ರೇಷನ್ ಮಾಡಿ. ಇದರ ಜೊತೆಗೆ ಈ ಒಂದು ಮಾಸದಲ್ಲಿ ನೋಡಿ, ಒಂದು ಕುಜ ಮತ್ತು ರವಿ ಈ ಎರಡು ಗ್ರಹಗಳ ಒಂದು ಉಪಾಸನೆಯನ್ನು ಮಾಡಿಕೊಂಡಿದ್ದಾದರೆ ಆ ಪ್ರಭಾವ ಕಡಿಮೆ ಆಗ್ಬೋದು. ಒಳ್ಳೆಯದಾಗಲಿ. ನಮಸ್ಕಾರ.